ನನಗೆ ಏನಾದರೂ ಅಸಾಧ್ಯವಾದದ್ದು ಉಂಟೋ ಎಂಬ ಪ್ರಶ್ನೆ ದೇವರ ಆತ್ಮನ ಕೇಳಿದ್ರು. ದಟ್ ಮೀನ್ಸ್ ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಇವತ್ತು ಇದರ ಒಳಗಡೆ ಏನೋ ದೇವರು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಇದರ ಒಳಗಡೆ ಯಾರಾದರೂ ನಂಬುವವರಿದ್ರೆ ಅವ್ರ ಕೈ ಜೋಡಿಸಿ ಹೇಳ್ರಿ, ಯೇಸುವಿನ ನಾಮದಲ್ಲಿ ನಂಬುತ್ತೇನೆ ಅಂತ. ಆಮೇನ್ ಆಮೇನ್. ಆಧಾರವಾಗಿ ಓದೋಣ. ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ 14ನೇ ವಾಕ್ಯ. ಯೆಹೋವನಿಗೆ ಅಸಾಧ್ಯವಾದದ್ದುಂಟು. ನಾನು ಹೇಳಿದಂತೆಯೇ ಬರುವ ವರ್ಷದಲ್ಲಿ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಯೆಹೋವನಿಗೆ ಅಸಾಧ್ಯವಾದದುಂಟೋ? ಸ್ತೋತ್ರ. ಪಕ್ಕದಲ್ಲಿ ಇರೋರಿಗೆ ಕೈ ಕೊಟ್ಟು ಮುಖ ನೋಡಿ ಕೇಳ್ರಿ, ಯೆಹೋವನಿಗೆ ಅಸಾಧ್ಯವಾದದುಂಟೋ ಅಂತ ಕೇಳ್ರಿ. ಯೆಹೋವನಿಗೆ ಅಸಾಧ್ಯವಾದದುಂಟೋ? ಆಮೇನ್. ಈ ಪ್ರಶ್ನೆ ಕೇಳ್ತಾ ಇರೋದು ಸಾಧಾರಣ ವ್ಯಕ್ತಿ ಅಲ್ಲ, ದೂತನು ಎಂದು ನಾವು ಕಾಣ್ತೀವಿ. ಆದರೆ ತ್ರಯೇಕ ದೇವರು ಅಬ್ರಾಮನ ಮನೆಗೆ ವಿಸಿಟ್ ಮಾಡಿದ್ದು ದೂತರಲ್ಲ, ತಂದೆ ಕುಮಾರ ಪರಿಶುದ್ಧಾತ್ಮನು. ಸ್ತೋತ್ರ ಸ್ತೋತ್ರ. ಅಬ್ರಾಮನ ಬಳಿ ಕೇಳ್ತಿರುವ ಪ್ರಶ್ನೆ ಯೆಹೋವನಿಗೆ, ಅಂದರೆ ಸರ್ವಶಕ್ತನಾದ ದೇವರಿಗೆ, ಸೃಷ್ಟಿಕರ್ತನಾದ ದೇವರಿಗೆ, ಸಮಸ್ತವನ್ನು ಉಂಟು ಮಾಡಿದ ದೇವರಿಗೆ, ಮಾತಿನಿಂದ ಉಂಟು ಮಾಡಿದವನು, ಶೂನ್ಯತೆಯಿಂದ ಎಲ್ಲವನ್ನ ಬರ ಮಾಡಿದವನು, ಅವನಿಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಉಂಟೋ ಎಂದು ಕೇಳುವಾಗ ಅಬ್ರಾಮನು ತಬ್ಬಿಬ್ಬಾದನು. ಸ್ತೋತ್ರ. ಯಾವುದು ಅವನಿಗೆ ಅಸಾಧ್ಯವಾದದ್ದಲ್ಲ. ಇದಕ್ಕೆ ಉತ್ತರ ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ ನಾವು ಕಾಣ್ತೀವಿ. 32ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ತಂದೆಯಾದ ದೇವರು ಹೀಗೆ ಹೇಳ್ತಾ ಇದ್ದಾನೆ, ನರ ಪ್ರಾಣಿಗಳಿಗೆಲ್ಲ ನಾನೇ ಯೆಹೋವನಾಗಿದ್ದೇನೆ. ಹಲ್ಲೆಲೂಯ. ನರ ಪ್ರಾಣಿಗಳಿಗೆ ಎಲ್ಲ, ಅದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕಪ್ಪು ವರ್ಗದವನೋ, ಬಿಳಿ ವರ್ಗದವನೋ, ಇಂಡಿಯಾದವನೋ, ಪಾಕಿಸ್ತಾನದವನೋ, ಯಾವ ದೇಶದವನಾದರೂ ಪರವಾಗಿಲ್ಲ, ನರ ಪ್ರಾಣಿಗಳಿಗಲ್ಲ, ಒಬ್ಬನೇ ಒಬ್ಬನು ದೇವರು, ಅವನ ಹೆಸರು ಯೆಹೋವ ಆಗಿದ್ದಾನೆ. ಯೆಹೋವನಾದ ದೇವರು ಹೇಳ್ತಾ ಇದ್ದಾನೆ, ನಾನೇ ನರ ಪ್ರಾಣಿಗಳಿಗೆಲ್ಲ ಯೆಹೋವನಾಗಿದ್ದೇನೆ. ನನಗೆ ಅಸಾಧ್ಯವಾದದ್ದು ಏನಾದರೂ ಉಂಟಾ? ಆಮೆನ್. ಅದಕ್ಕೆ ಉತ್ತರ ಅದೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ನಾವು ಕಾಣ್ತೇವೆ. 17ನೇ ವಾಕ್ಯ ಯಾರಾದರೂ ಓದ್ರಿ. ಎಲೈ ಕರ್ತನಾದ ಯೆಹೋವನೇ, ಆಹಾ, ನೀನು ಭುಜವೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ್ದಿ. ನೀನು ನಿನ್ನ ಭುಜವೆತ್ತಿ ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿದವನು. ಪ್ರೈಸ್ ಗಾಡ್. ಆಮೇಲೆ ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ಎಷ್ಟು ಜನ ಅದನ್ನ ನಂಬುತ್ತೀರಾ? ಯಾವ ಕಾರ್ಯ? ಹಾಗಾದ್ರೆ ಇವತ್ತಾಗಲೊತ್ತಿನಲ್ಲಿ ಇದರ ಒಳಗಡೆ ಬಂದಿರುವ ದೇವ ಮಕ್ಕಳಿಗೆ ಒಂದು ದೃಢ ನಿಶ್ಚಯವಾಗಬೇಕು, ನನ್ನ ಜೀವನದಲ್ಲಿ ನನ್ನ ದೇವರು ಮಾಡದೇ ಇರುವಂತ ಒಂದು ಕಾರ್ಯ ಯಾವುದು ಬ್ಯಾಲೆನ್ಸ್ ಇಲ್ಲ, ಎಲ್ಲ ಮಾಡೋದಕ್ಕೆ ಸಾಧ್ಯವೂ ಇದೆ. ಅದು ಮಕ್ಕಳ ವಿಷಯ ಆಗ್ಬೋದು, ಗಂಡನ ವಿಷಯ ಆಗ್ಬೋದು, ಹೆಂಡತಿ ವಿಷಯ ಆಗ್ಬೋದು, ಅಲ್ಲಲೂಯ್ಯ ಬಿಸ್ನೆಸ್ಸಿನ ವಿಷಯವಾಗ್ಬೋದು, ಯಾವುದಾದ್ರೂ ಆಗಲಿ ದೇವರಿಗೆ ಅಸಾಧ್ಯವಾದದ್ದು ಇಲ್ಲ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ತನ್ನ ಭುಜದಿಂದ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರು. ಆಮೇಲೆ ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ಆಮೆನ್. ಆಮೇಲೆ ನೀನು ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವವನು. ಹಾಗಾದರೆ ಇದರ ಒಳಗಡೆ ಇರುವ ದೇವ ಮಕ್ಕಳಿಗೆ ಮಾತ್ರವಲ್ಲ, ಹುಟ್ಟಕ್ಕೋಗುವಂಥ ಮುಂದಿನ ತಲೆಮಾರಿಗೂ ದಯೆ ತೋರಿಸತಕ್ಕಂತೆ ಇದರ ಒಳಗಡೆ ನಂಬಿಕೆಯ ಬೀಜಗಳನ್ನು ಬಿತ್ತುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನೀವು ಬಿತ್ತುವಂಥ ಬೀಜ ನಿಮ್ಮಲ್ಲೇ ಮುಗಿದು ಹೋಗೋದಲ್ಲ, ಅದು 1000 ತಲೆಮಾರುವರೆಗೂ ದೇವರ ದಯೆಗೆ ನೀವು ಬಿತ್ತುತ್ತಾ ಇರುವ ಬೀಜವಾಗಿರುತ್ತದೆ. ಸ್ತೋತ್ರ ಸ್ತೋತ್ರ. ಇವತ್ತು ನೀವು ಏನು ಬಿತ್ತುತ್ತಾ ಇದ್ದೀರಿ ಅಂತ ಯೋಚನೆ ಮಾಡ್ರಿ. ಏನು ಬಿತ್ತುತ್ತೀರೋ ಅದನ್ನೇ ಕುಯ್ಯಬೇಕಾಗಿದೆ. ದೇವರ ರಾಜ್ಯದ ತತ್ವನೇ ಅದಾಗಿದೆ. ಬಿತ್ತೋದು ಕುಯ್ಯೋದು ದೇವರ ರಾಜ್ಯದ ತತ್ವ.
ಒಳ್ಳೇದು ಬಿತ್ತಿದ್ರೆ ಒಳ್ಳೇದು ಕೊಯ್ತೀರಾ, ಕೆಟ್ಟದ್ದು ಬಿತ್ತಿದ್ರೆ ಕೆಟ್ಟದ್ದೇ ಕೊಯ್ತೀರಾ. ನಿಮ್ಮ ಮುಂದಿನ ತಲೆಮಾರಿಗೋಸ್ಕರ ಒಳ್ಳೇದನ್ನ ಬಿತ್ರಿ, ದೇವರಲ್ಲಿ ನಂಬಿಕೆ ಇಡ್ರಿ, ಅಲ್ಲಲ್ಲಿ ಅಡ್ಡದಾರಿಗೆ ಹೋಗಬೇಡ್ರಿ, ದೈವ ಭಯ ಬಿಟ್ಟು ಹೋಗಬೇಡ್ರಿ, ದೇವರ ಭಕ್ತಿಯನ್ನು ಬಿಟ್ಟು ಹೋಗಬೇಡ್ರಿ, ಹಣದ ಹಿಂದೆ ಹೋಗಬೇಡ್ರಿ, ಸ್ಥಾನದ ಹಿಂದೆ ಹೋಗಬೇಡ್ರಿ, ದೇವರಿಗಾಗಿ ನಿಂತ್ಕೊಳ್ರಿ. ತಲೆಮಾರುಗಳಲ್ಲೂ ಅವನೇ ನಿಮಗೆ ಯೆಹೋವನಾಗಿರಲಿ. ಅವನಿಗೆ ಅಸಾಧ್ಯವಾದುದು ಒಂದೂ ಇಲ್ಲ. ಹಲ್ಲೆಲೂಯ. ಸತ್ಯವೇದ ಗ್ರಂಥದಲ್ಲಿ ನಾವು ಓದಿದಂಥ ಭಾಗ, ಅಬ್ರಾಮನು ದೇವರು ಆರಿಸ್ಕೊಂಡು 17ನೇ ಅಧ್ಯಾಯದ ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯಕ್ಕೆ ಬಂದಾಗ ಅವನನ್ನು ದೇವರು ಆಶೀರ್ವಾದ ಮಾಡ್ತಾ ಇದ್ದಾನೆ, ದರ್ಶನ ಕೊಡ್ತಾ ಇದ್ದಾನೆ. ದೇವರು ಅವನ ಹೆಸರನ್ನು ಬದಲಾಯಿಸ್ತಾ ಇದ್ದಾನೆ, ಅವನ ಹೆಸರಿಗೆ ಅರ್ಥ ಬರುವ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಇದೆಲ್ಲ ಕಂಡಾಗ ಅವನ ಮನಸ್ಸಿನ ಒಳಗಡೆ ಏನು ಹೆಸರೆಲ್ಲ ಬದಲಾವಣೆ ಆಯಿತು, ಜೀವನ ಶೈಲಿ ಬದಲಾವಣೆ ಆಯಿತು. ದೇವರ ದರ್ಶನ ನಾನು ಅನುಭವಿಸಿದೆ, ದೇವರ ಒಡನಾಟ ನಾನು ಕಂಡೆ, ದೇವರ ಶಬ್ದ ನಾನು ಕೇಳಿಸ್ಕೊಂಡೆ. ಬಟ್ ಈ ಒಂದು ಸಮಥಿಂಗ್ ಏನು ಇಲ್ಲವಲ್ಲ ಎಂದು ಕೊರಗುತ್ತಾ ಇರುವಾಗ ದೂತರು ಅವನ ಮನೆಗೆ ಬಂದಾಗ, ಅವನ ಅರಿಯದೇ ಉಪಚರಿಸಿದಾಗ, ಹೆಂಡತಿಯ ಮನೆಯಲ್ಲಿ ಆಲೋಚನೆ, ತಂದೆಯಾದ ದೇವರ ಆಲೋಚನೆ ಹೇಳುವಾಗ ಹೆಂಡತಿ ನಗ್ತಾ ಇದ್ದಾಳೆ, ಸಾರಳು ನಗ್ತಾ ಇದ್ದಾಳೆ. ಅಲ್ಲಲ್ಲಿಯ ದೂತರಿಗೆ ಗೊತ್ತಾಯಿತು, ನಗಬೇಡ. ಇವತ್ತು ಕೆಲವರು ನಿನ್ನ ಅವಸ್ಥೆ ನೋಡಿದಾಗ ನಗುತ್ತಾರೆ, ನಗಲಿ, ಆದ್ರೆ ನನಗೊಂದು ಗೊತ್ತು, ನನ್ನ ದೇವರಿಗೆ ಯಾವುದು ಅಸಾಧ್ಯವಲ್ಲ. Sometimes by faith, ನಂಬಿಕೆಯಿಂದ ನಾವು ಕೆಲ ಕಾರ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಾಗ ಬಹಳ ಅದ್ಭುತಗಳನ್ನು ಮಾಡಿದನು. ರೋಗ ಸೌಖ್ಯಗಳು, ಸತ್ತಂಥ ಶವಗಳನ್ನು, ಅವನು ಶವವನ್ನು ಮುಟ್ಟೋದು ಬೇಡ, ಶವವನ್ನು ಹೊತ್ಕೊಂಡಿರುವಂಥ ಅಲ್ಲಲ್ಲಿಯ ವ್ಯಕ್ತಿಗಳನ್ನು ಮುಟ್ಟಿದ್ರೆ ಸಾಕು, ಹೊತ್ಕೊಂಡಿರೋರು ನಿಂತರೆ ಸಾಕು, ಯೇಸುವಿನ ಸಾನ್ನಿಧ್ಯದಲ್ಲಿ ಸ್ವಸ್ಥತೆ ಉಂಟಾಗ್ತಾ ಇತ್ತು. ಪ್ರೈಸ್ ಗಾಡ್, ಪ್ರೈಸ್ ದ ಲಾರ್ಡ್. ಚಟ್ಟ ಮುಟ್ಟಿದ್ರೆ ಸತ್ತಿರೋ ವ್ಯಕ್ತಿ ಎದ್ದೊಳ್ತಾನೆ. ಅವನು ಮಾತಾಡೋದಕ್ಕೆ ಮುಂಚೆನೆ ದೆವ್ವಗಳು ಹೇಳುತ್ತೆ, ನಮ್ಮ ಗೊಡವೆ ನಿನಗೆ ಆತಕ್ಕೆ. ಅವನು ಎದ್ದು ನಿಂತು ಪ್ರಸಂಗ ಮಾಡಿದ್ರೆ ಸಾಕು, ಪರಿಸಾಯದವರು ಸದುಕರು ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಇವನ ಬಡಗಿಯ ಮಗನಲ್ಲವೋ, ಇವನ ಸಹೋದರರು ಸಹೋದರಿಯರು ನಮ್ಮ ಸಂಗಡ ಇದ್ದಾರಲ್ಲ, ಇವನು ಎಷ್ಟರವನು. ಆದರೂ ಇವನು ಆಶ್ಚರ್ಯಕರವಾಗಿ, ಇವನು ಬಹಳ ಅಧಿಕಾರಯುತವಾಗಿ ಮಾತನಾಡ್ತಾನೆ. ಅನೇಕ ಅದ್ಭುತಗಳು ನಂಬದೇ ಇರುವವರ ಮಧ್ಯದಲ್ಲಿ ನಡೀಲೇ ಇಲ್ಲ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದ 58ನೇ ವಚನದಲ್ಲಿ ನಾವು ಅಲ್ಲಿ ಕಾಣ್ತೇವೆ, ಯೇಸು ಆ ಪಟ್ಟಣದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಕ್ಕಾಗಲಿಲ್ಲ, ಕಾರಣ ಅವರ ಅಪನಂಬಿಕೆ. ಓದ್ರಿ, ಆ ವಾಕ್ಯ ಓದ್ರಿ. ಎಸ್, ಅವರು ಆತನನ್ನು ನಂಬದೆ ಹೋದದ್ದರಿಂದ ಆತನು ಅಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ. ಹಾಗಾದ್ರೆ ಮಹತ್ ಕಾರ್ಯ ಎಲ್ಲಿ ಗೊತ್ತಾ ನಡೆಯೋದು? ಅದ್ಭುತ ಎಲ್ಲಿ ಗೊತ್ತಾ ನಡೆಯೋದು? ಅಲ್ಲೆಲ್ಲೂಯ್ಯ ನಂಬುವ ಒಂದು ಗುಂಪಿನ ಜನ ಇರೋ ಕಡೆಗಳಲ್ಲಿ ಅದ್ಭುತಗಳು ನಡೆಯುವಂಥದ್ದಾಗಿದೆ. ಹಲೋ, ಇದರ ಒಳಗಡೆ ಯಾರಾದರೂ ನಂಬೋರು ಇದ್ರೆ ಮಾತ್ರ ಅವರು ಮಾತ್ರ ಸ್ತೋತ್ರ ಹೇಳ್ರಿ. ನಿನ್ನ ಮನೆಯಲ್ಲಿ ಒಂದು ಅದ್ಭುತ ನಡಿಬೇಕಾದ ನೀನು ಸ್ತೋತ್ರ ನೀನು ನಂಬಬೇಕು. ಯೇಸು ಬದಲಾವಣೆ ಆಗಿಲ್ಲ, ಯೇಸು ಪೆನ್ಷನ್ ತಗೊಂಡಿಲ್ಲ, ಯೇಸು ಅಣ್ಣನ ಮುದುಕನಾಗಿ ರಿಟೈರ್ಮೆಂಟ್ ಆಗಲಿಲ್ಲ. ಅವನು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ನಿರಂತರವಾಗಿ ಇರುವ ದೇವರಾಗಿರೋದ್ರಿಂದ ಅವನ ಅದ್ಭುತ ನಿಂತು ಹೋಗಲಿಲ್ಲ. ನಿನ್ನ ನಂಬಿಕೆ ಕಡಿಮೆ ಆಗಿರೋದ್ರಿಂದ ಕೆಲ ಅದ್ಭುತಗಳು ನಡೀತಾ ಇಲ್ಲ. ಪ್ರೈಸ್ ಗಾಡ್. ಅನೇಕ ಸ್ಥಳಗಳಲ್ಲಿ ನಾನು ಪ್ರಸಂಗ ಮಾಡಿದ್ದೀನಿ. ಎಷ್ಟೋ ಪಾಯಿಂಟ್ಗಳಿಟ್ಟು ಪ್ರಸಂಗ ಮಾಡಿ ಕೆಲವೊಂದು ಕಡೆ ಏನು ನಡೀದಿರೇ ಹೋಗಿದೆ. ಆದರೆ ಕೆಲ ಸ್ಥಳಗಳಲ್ಲಿ ಏನು ಮಾತನಾಡದೆ ಅದ್ಭುತಗಳು ಭಯಂಕರವಾಗಿ ನಡೆದಿದೆ. ಏನು ಕಾರಣ? ರವಿ ಪಾಸ್ಟನ ಪ್ರಸಂಗದ ಶೈಲಿ ನೋಡಿ ಅಲ್ಲ, ರವಿ ಪಾಸ್ಟನ ವಾಕ್ಚಾತುರ್ಯದ ಮೂಲಕ ಅಲ್ಲ. ಅಲ್ಲಲ್ಲೂಯ್ಯ ಬಿಡುಗಡೆ ಆಗೋದಕ್ಕೆ ಕಾರಣ ಅಲ್ಲಿರೋ ಜನ ನಂಬುತ್ತಾ
ಯೇಸುವಿನ ವಾಕ್ಯವನ್ನು ಸ್ವೀಕರಿಸುವಾಗ ನಂಬುವವರ ಹೃದಯವನ್ನು ಬಲ್ಲವನಾದ ದೇವರು, ಅಲ್ಲಲ್ಲಿ ನಂಬಿಕೆ ಇಟ್ಟ ಲುದಿಯಳ ಹೃದಯವನ್ನು ತೆರೆದ ಹಾಗೆ ನಂಬಿ ವಾಕ್ಯವನ್ನು ಸ್ವೀಕರಿಸಿದವರು ರೋಗ ಸೌಖ್ಯಗಳನ್ನು ಹೊಂದಿದ ಹಾಗೆ ಇವತ್ತು ಹಗಲೊತ್ತಿನಲ್ಲಿ ಯೆಹೋವನಿಗೆ ಅಸಾಧ್ಯವಾದುದು ಒಂದು ಇಲ್ಲ. ಇವತ್ತಿನ ಅವಸ್ಥೆ ಅಲ್ಲ, ನಾಳಿನ ನಿನ್ನ ಅವಸ್ಥೆ, ನಾಳಿನ ಅವಸ್ಥೆಯನ್ನು ದೇವರಿಗೆ ಒಪ್ಪಿಸಿ ಇವತ್ತು ನಿನ್ನ ನಂಬಿಕೆಯಿಂದ ಸ್ತೋತ್ರ ಹೇಳು. ನಿನಗಾಗಿ ದೇವರು ಅದ್ಭುತ ಮಾಡ್ತಾನೆ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋವನಿಗೆ ಅಸಾಧ್ಯವಾದುದುಂಟೆ, ಅಸಾಧ್ಯವಾದುದುಂಟೆ. 99 ವರ್ಷ ಪ್ರಾಯ ಇರುವಂಥ ಹಣ್ಣನ್ನು ಮುದುಕನಾಗಿರುವಂಥ ಅಬ್ರಾಮನು, 89 ವರ್ಷ ಪ್ರಾಯ ಇರುವಂಥ ಸಾರ, ವೃದ್ಧೆಯಾದಂಥ ಸಾರ, ಮುಟ್ಟು ನಿಂತೋಗಿರುವ ಸಾರ, ಮಗುವನ್ನು ಹೆರುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಇರುವ ಸಾರ. ಪ್ರೈಸ್ ಗಾಡ್. ಈ ಮಾತು ಏನಾದರೂ ಕೇಳಿದ್ರೆ, ನಿನಗೆ ಬರೋ ವರ್ಷ ಒಂದು ಮಗು ಆಗುತ್ತೆ ಅಂದರೆ ಸ್ವಾಭಾವಿಕವಾಗಿ ನಗಲೇಬೇಕಾದ ಪರಿಸ್ಥಿತಿ, ನಗಲೇಬೇಕಾದ ಪರಿಸ್ಥಿತಿ. ಇವತ್ತು ನಿನ್ನ ಮನಸ್ಸು ಹೇಳುತ್ತೆ ಇದು ಯಾವುದೋ ಒಂದು ನಗೆಪಾಠದ ವಿಷಯ, ಇದು ಯಾರಾದರೂ ಕೇಳಿದ್ರೆ ನಗ್ತಾರೆ ಅಂತ. ಹೌದ್ರಿ, ನಗೋರು ನಗ್ತಾ ಇರಲಿ, ನಾನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಹಲ್ಲೆಲೂಯಾ. ಕಳೆದ 2 ವರ್ಷಗಳ ಹಿಂದೆ ನಾವಿಲ್ಲಿ ಹಿಂಗೆ ಕುಳಿತು ಆರಾಧನೆ ಮಾಡ್ತೀವಿ ಅನ್ನೋ ಕನಸು ಸಹ ನಮಗೆ ಇರಲಿಲ್ಲ. ಆದರೆ ಇವತ್ತು ನಾವು ಇದರ ಒಳಗಡೆ ಕುಳಿತಿರೋದಕ್ಕೆ ಕಾರಣ ನಗೋರು ನಗ್ತಾ ಇರುವಾಗ ದೇವರು ಮಾಡಬೇಕಾದ ಕಾರ್ಯಗಳನ್ನು ದೇವರು ಮಾಡ್ತಾ ಬಂದನು. ಹಲೋ ಹಲೋ, ನಂಬಿಕೆ ಉಳ್ಳವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಿಮ್ಮ ನಂಬಿಕೆ ನಿಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ನಿಮ್ಮ ನಂಬಿಕೆ ನಂಬುವವನಿಗೆ ಎಲ್ಲ ಸಾಧ್ಯ, ನಂಬುವ ದೇವರಿಗೆ ಸಾಧ್ಯ. ಇವತ್ತು ನೀನು ದೇವರನ್ನ ನಂಬಿದ್ರೆ ನಿನ್ನ ಮನೆಯಲ್ಲಿ ಒಂದು ಅದ್ಭುತ ನೀನು ಕಾಣ್ತೀಯ. ಮಾರ್ತಾ ಮರಿಯ ಓಡಿ ಬಂದು ಹೇಳಿದ್ರು, ಸ್ವಾಮಿ ನೀನು ಇಲ್ಲಿದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ, ನಿಶ್ಚಯವಾಗಿ ಸಾಯ್ತಾ ಇರಲಿಲ್ಲ. ಆದರೂ ಯೇಸು ಸ್ವಾಮಿ ಅವ್ರಿಗೆ ಹೇಳಿದಂಥ ಮಾತು, ನಂಬ್ರಿ, ನಂಬಿದ್ರೆ ನೀವು ದೇವರ ಮಹಿಮೆಯನ್ನು ಕಾಣ್ತೀರಾ. ಇವತ್ತು ಯಾರಾದರೂ ಇದರ ಒಳಗಡೆ ನಂಬೋರು ಇದ್ದೀರಾ? ಕಳೆದ ದಿವಸಗಳ ನಿರಾಶೆಯಲ್ಲಿ ಹಾದು ಹೋದ್ರ? ಕಳೆದ ದಿವಸ ಯಾರಾದರೂ ಸಹಾಯ ಮಾಡೋರು ಇಲ್ಲ ಅಂತ ದುಃಖಪಟ್ರ? ಕೆಲಸ ಹೆಂಗೆ ನಡೆಯುತ್ತೆ, ದೇವ ನನ್ನ ಮಕ್ಕಳ ವಿದ್ಯಾಭ್ಯಾಸ ಹೇಗೆ ನಡೆಸಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದ್ರ? ಅಲ್ಲಲೂಯ್ಯ, ನಿನ್ನ ದೇವರು ನೀವತ್ತಿಗೂ ನಿನ್ನನ್ನು ಕೈ ಬಿಟ್ಟಿಲ್ಲ. ಎತ್ತ ತಾಯಿ ತನ್ನ ಕೂಸನ್ನು ಮರೆತರು, ದೇವರು ನಿನ್ನನ್ನು ಮರೆಯೋದಿಲ್ಲ, ಅವನು ನಿನ್ನನ್ನು ಮರೆತಿಲ್ಲ. ನಿನಗಾಗಿ ಅವನು ಹಿತಕರವಾದದ್ದೇ ಚಿಂತೆ ಮಾಡುವ ದೇವರು, ನಿನಗಾಗಿ ಉತ್ತಮವಾದದನ್ನು ಸಿದ್ಧ ಮಾಡಿರುವ ದೇವರು. ಅವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಒಂದೇ ಒಂದು ದಿನದಲ್ಲಿ, ಒಂದೇ ಒಂದು ಕ್ಷಣದಲ್ಲಿ ಇಲ್ಲದೆ ಇರುವುದನ್ನು ಇರುವ ಹಾಗೆ ಬರಮಾಡುವ ದೇವರು ನಿನ್ನ ಜೀವನದಲ್ಲಿ ಇವತ್ತೊಂದು ಅದ್ಭುತ ಮಾಡೋದಕ್ಕೆ ಅವನಿಗೆ ಸಾಮರ್ಥ್ಯ ಇದೆ. Somebody give praise to the Lord. Hallelujah, hallelujah. ಅವನಿಗೆ ಸಾಧ್ಯ. ದೇವರ ವಾಕ್ಯ ಹೇಳುತ್ತದೆ, ಮತ್ತಾಯ 19:26 ಹೇಳುತ್ತದೆ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಲೂಕ 18:27 ಹೇಳುತ್ತದೆ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಎಲ್ಲ ಸಾಧ್ಯ. ಲೂಕ 1:37 ಹೇಳುತ್ತದೆ, ದೇವರಿಂದ ಬರುವ ಮಾತು, ದೇವರಿಂದ ಬರುವ ಯಾವ ಮಾತು ನಿಷ್ಫಲವಾಗಿ ಹೋಗೋದಿಲ್ಲ, ನಿಷ್ಫಲವಾಗಿ ಹೋಗೋದಿಲ್ಲ, ನಿಷ್ಫಲವಾಗಿ ಹೋಗೋದಿಲ್ಲ. ಇವತ್ತು ದೇವರ ಪ್ರತಿನಿಧಿಯಾಗಿ ನಿಂತು ನನ್ನ ಬಾಯಿಂದ ದೇವರು ಹೇಳಿಸ್ತಾ ಇರುವ ಮಾತು ನಿಮ್ಮ ಜೀವನದಲ್ಲಿ ನಿಷ್ಫಲವಾಗೋದಿಲ್ಲ. ಅದನ್ನು ನಂಬುವವರು ಯಾರಾದರೂ ಒಂದು ಅಗ್ರಿಮೆಂಟ್ ಆಮೇಲೆ ಹೇಳ್ರಿ, ಒಂದು ಅಗ್ರಿಮೆಂಟ್ ಆಮೇಲೆ ಹೇಳ್ರಿ. ನಾನು ಅದಕ್ಕೆ ಒಪ್ಪುತ್ತೇನೆ ಅನ್ನೋರು ಮಾತ್ರ ಆಮೇಲೆ ಹೇಳ್ರಿ. ಯೇಸುವಿನ ನಾಮದಲ್ಲಿ ಒಂದೇ ಒಂದು ಮಾತು ಸಾಕು, ನಿನ್ನ ಜೀವನದ ಶೈಲಿಯನ್ನು ಬದಲಾಯಿಸೋದಕ್ಕೆ, ನಿನ್ನ ಅವಸ್ಥೆಯನ್ನು ಬದಲಾಯಿಸೋದಕ್ಕೆ, ನಿನ್ನ ಜೀವನದ ಅಲ್ಲಲ್ಲಿಯ ಎಲ್ಲ ಕಷ್ಟಗಳನ್ನು ನೀಗಿಸೋದಕ್ಕೆ ಒಂದೇ ಒಂದು ಮಾತು ಸಾಕು. ಕ್ಯಾನ್ ಯು ಬಿಲೀವ್? ನೀವು ನಂಬುತ್ತೀರಾ? ನಂಬದೆ ಹೋದ್ರೆ ಅದ್ಭುತ ನಡೆಯಲ್ಲ. ನಂಬುವವನಿಗೆ ಎಲ್ಲ ದಿನ ಅದ್ಭುತ, ಎಲ್ಲ ದಿನ ಅದ್ಭುತ, ಎಲ್ಲ ದಿನ ಅದ್ಭುತ. ಮನುಷ್ಯನ ದೃಷ್ಟಿಯಲ್ಲಿ ಅಸಾಧ್ಯ, ದೇವರಿಗೆ ಅದು ಅಸಾಧ್ಯ ಅಲ್ಲ. ಆಮೆನ್, ಹಲ್ಲೆಲೂಯಾ. ದೇವರ ವಾಕ್ಯ 115ನೇ ಕೀರ್ತನೆ 3ನೇ ವಾಕ್ಯ ಹೇಳ್ತದೆ, ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದನ್ನೆಲ್ಲ ಮಾಡ್ತಾನೆ.
ಹಲೋ, ಕೆಲವ್ರು ಕೇಳ್ತಾರೆ, ಎಲ್ರಿ ದೇವರು, ಎಲ್ರಿ ನಿಮ್ಮ ದೇವರು, ಏನು ಮಾಡಿದ್ರಿ ನಿಮ್ಮ ದೇವರು, ಇಷ್ಟು ದಿನ ಹೋದ್ರಲ್ರಿ, ಜಾತಿ ಕೆಟ್ಟು ಹೋದ್ರಲ್ರಿ, ಕುಲ ಬಿಟ್ಟು ಹೋದ್ರಲ್ರಿ, ಪಾರಂಪರೆ ಬಿಟ್ಟು ಹೋದ್ರಲ್ರಿ, ಹೋಗಿ 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 ಅಲ್ಲೆಲ್ಲಿ ಹೇಳಿ 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 ಬರ್ತಾ ಇದ್ದೀರಲ್ರಿ, ಏನಾಯ್ತು ರೀ ನಿನ್ನ ಮಗಳ ಜೀವನ, ಏನಾಯ್ತು ರೀ ನಿನ್ನ ಮಗನ ಜೀವನ, ಏನಾಯ್ತು ರೀ ನಿನ್ನ ಗಂಡನ ಅವಸ್ಥೆ, ಎಲ್ರಿ ಆಯಿತು, ಏನು ಮಾಡಿದ್ರಿ ನಿನ್ನ ದೇವರು ಅಂತ ಕೇಳುವಾಗ ಅವ್ರ ಜೊತೆ ಅವರ ನಿರಾಶೆಯ ಮಾತುಗಳನ್ನು ಕೇಳಿ ನೀನು ನಿರಾಶೆಗೆ ಒಳಗಾಗಬೇಡ ಸಹೋದರ, ನೀನು ನಿರಾಶೆಗೆ ಒಳಗಾಗಬೇಡ ಸಹೋದರಿ, ನೀ ನಿರಾಶೆಗೆ ಒಳಗಾಗಬೇಡ. ನಿನ್ನ ದೇವರು ಎಲ್ಲಿ ಅಂತ ಕೇಳುವವರ ಮುಂದೆ ನನ್ನ ದೇವರು ಯಾರು ಅನ್ನೋದನ್ನ ನಿನ್ನ ಜೀವನದ ಮೂಲಕ, ನಿನ್ನ ಕುಟುಂಬದ ಮೂಲಕ, ನಿನ್ನ ಮಕ್ಕಳ ಮೂಲಕ, ನಿನ್ನ ಗಂಡನ ಮೂಲಕ, ನಿನ್ನ ಹೆಂಡತಿಯ ಮೂಲಕ ನಿನ್ನನ್ನು ಯಾರು ನಿಂದಿಸಿದ್ರೋ ಅವರ ಮುಂದೆನೆ ದೇವರು ನಿನ್ನನ್ನು ಮಾನಿಸ್ತಾನೆ. ಕಾರಣ ನನ್ನ ದೇವರು ಅವನ ಭೂಲೋಕದಲ್ಲ, ಪರಲೋಕದಲ್ಲಿ ಸ್ಥಿರವಾಗಿರುವ ದೇವರು. ಅವನಿಗಿಷ್ಟ ಉಳ್ಳದನ್ನ ನಿನ್ನ ಜೀವನದಲ್ಲಿ ಏನು ನಡಿಬೇಕಂತ ಅವನ ಪದ್ಧತಿ ಮಾಡಿದಾನೋ ಅದು ಮಾಡೇ ಮಾಡುತ್ತಾನೆ. ಗೆಟ್ ರೆಡಿ ಚರ್ಚ್, ಗೆಟ್ ರೆಡಿ. ಮಾಡೇ ಮಾಡ್ತಾನೆ. ಸ್ತೋತ್ರ. ಸಮ್ಟೈಮ್ಸ್ ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಕ್ಕೆ ನಮ್ಗೆ ಆನ್ಸರ್ ಇಲ್ಲ. ಕೆಲವರೆಲ್ಲ ಹೇಳ್ತಾರೆ, ಅಯ್ಯೋ ಸಿಕ್ಕಾಪಟ್ಟೆ ಶತ್ರುಗಳು ಪಾಸ್ಟ್ರೆ, ಎಲ್ಲಿ ನೋಡಿದ್ರು ಶತ್ರುಗಳು. ಹಲೋ, ಶತ್ರು ಇರೋದಕ್ಕಾಗಿ ಸ್ತೋತ್ರ ಹೇಳ್ರಿ. ನಿಮಗೊಂದು ಮರ್ಮ ಹೇಳ್ತೀನಿ. ದೇವರ ವಾಕ್ಯ ಹೇಳ್ತದೆ, ನಿನ್ನ ವೈರಿಗಳ ಮುಂದೆ ನಾನು ನಿನಗೆ ಔತಣವನ್ನು ಸಿದ್ಧ ಮಾಡ್ತೀನಿ. ವೈರಿಗಳ ಮುಂದೆ ನಾನು ನಿನಗೆ ಔತಣವನ್ನು ಸಿದ್ಧ ಮಾಡ್ತೀನಿ. ಹಾಗಾದರೆ ವೈರಿ ಬೇಡ ಅಂತ ಹೇಳಬೇಡ, ವೈರಿ ಇರೋದಕ್ಕೆ ನಿನಗೆ ಮೇಜು ರೆಡಿ ಆಗೋದು. ಕೆಲವರಿಗೆಲ್ಲ ಹೋರಾಟ ಬೇಡ, ಕೆಲವರಿಗೆ ಶತ್ರುವಿನ ಹೋರಾಟಗಳು ಸಾಕು, ಇನ್ನು ಬೇಡಪ್ಪ, ಈ ಶತ್ರುಗಳು ದೇವರೇ, ಈ ಶತ್ರುಗಳನ್ನ ತೆಗೆದಾಕು. ಬ್ರದರ್ ಸಿಸ್ಟರ್, ಶತ್ರು ತೆಗೆದಾಕಿದ್ರೆ ನಿನಗೆ ಟೇಬಲ್ ಇಲ್ಲ, ನಿನಗೆ ಮೇಜ್ ಇಲ್ಲ. ಶತ್ರು ಇರೋದ್ರಿಂದ ನಿನಗೆ ಮೇಜ್ ಇದೆ, ಹೋರಾಟ ಇರೋದ್ರಿಂದ ನಿನಗೊಂದು ಅನುಕೂಲ ಇದೆ. ನಿನ್ನ ದೇವರು ಎಲ್ಲಿ ಅಂತ ಕೇಳುವಾಗ ನಿನ್ಗೆ ಹೇಳೋಂಥ ಕಾನ್ಫಿಡೆನ್ಸ್ ನಿನ್ನಲ್ಲಿ ಇರಬೇಕು. ನನ್ನ ದೇವರು ಪರಲೋಕ. somebody give praise to the Lord. Hallelujah. ಈ ಹೋರಾಟ ಬಂದಿದ್ದು ಒಳ್ಳೆಯದಕ್ಕೆ, ಆ ನಿಂದೆ ಬಂದಿದ್ದು ಒಳ್ಳೆಯದಕ್ಕೆ. ನನ್ನ ದೇವರು ಇವತ್ತು ಅವನು ಜೀವಂತವಾಗಿದ್ದಾನೆ. ವೃದ್ಧಲಾದಂಥ ಸಾರಳ ಒಳಗಡೆಯಿಂದ ವಾಗ್ದಾನದ ಸಂತತಿಯನ್ನು ಹೊರಗಡೆ ತರೋದಕ್ಕೆ ಈ ಲೋಕದಲ್ಲಿ ಯಾವ ಮೆಡಿಕಲ್ ಸೈನ್ಸಿಗೂ ಆಗೋದಿಲ್ಲ, ಆದ್ರೆ ನನ್ನ ದೇವರಿಗೆ ಸಾಧ್ಯ. ಸ್ತೋತ್ರ. ನಗೋರ್ ನಗ್ತಾ ಇರಲಿ, ಹೀಯಾಳಿಸ್ತಾ ಇರಲಿ. ಸಮ್ಟೈಮ್ಸ್ ನಾವು ದೇವ ಸೇವಕರು ದೇವರಾತ್ಮ ಹೇಳಿದ್ರು ಅಂತ ಕೂಗಿ ಹೇಳ್ತೀವಿ. ಕೆಲವರು ಅದನ್ನಾಗ ಸಾಧಾರಣವಾಗಿ ಈಗ ಹೇಳ್ತಾರೆ, ಆ ಪಾಸ್ಟ್ರಿಗೆ ಬೇರೆ ಕೆಲಸ ಇಲ್ಲ, ಯಾವಾಗಲೂ ಹಂಗೆ ಹೇಳ್ತಾನೆ ಇರ್ತಾರೆ ಬಿಡ್ರಿ ಅಂತ. ಅವತ್ತೆಲ್ಲ ಹೇಳಿದ್ರಲ್ಲ, ಏನಾದ್ರು ಆಯ್ತಾ? ಹಲೋ, 99 ವರ್ಷದ ಅಬ್ರಹಾಮನ ಜೀವನದಲ್ಲಿ ಏನೂ ಆಗಿರಲಿಲ್ಲ. 75ನೇ ವರ್ಷದಲ್ಲೇ ದೇವರು ಹೇಳಿದ್ರು, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂತ. 99ನೇ ವರ್ಷಕ್ಕೆ ಬಂದಾಗಲೂ ಅವನದ್ರ ಬಗ್ಗೆ ಕೇಳಕ್ಕೆ ಹೋಗಲಿಲ್ಲ. ಹೇಳೋರು ಹೇಳ್ತಾ ಇರಲಿ, ನೋಡಪ್ಪ ಅಬ್ರಹಾಂ ಬರ್ತಾನೆ. ಅಬ್ರಹಾಂ ಅಂದರೆ ಜನಾಂಗಗಳಿಗೆ ಪಿತೃ. ಅವನು ಒಂದು ಕೂಸು ಇಲ್ಲ ಅವನಿಗೆ. ಹೀಯಾಳಿಸ್ತಾ ಇರಲಿ. ನನ್ನ ದೇವರಿಗೆ ಅಸಾಧ್ಯವಾದದುಂಟು. ಇದರ ಒಳಗಡೆ ಯಾರಾದರೂ ನಂಬೋರಿದ್ರೆ 2 ಕಾರ್ಯ. ನಂಬುವವನಿಗೆ ಅದ್ಭುತ ಇದೆ, ನಂಬುವವನು ದೇವರ ಮಹಿಮೆ ಕಾಣ್ತಾನೆ. ನಂಬದೆ ಹೋದರೆ ನಿನ್ನ ಜೀವನದಲ್ಲಿ ಯೇಸು ಅಲ್ಲ, ದೇವದೂತರಲ್ಲ, ಇನ್ನು ಯಾರು ಬಂದ್ರೂ ಬಿಡುಗಡೆ ನಡೆಯೋದಿಲ್ಲ. ಇವತ್ತು ಯೇಸುವಿನ ನಾಮದಲ್ಲಿ ಹೇಳು, ನಾನು ನಂಬುತ್ತೇನೆ. ನಾನು ಕಾಣುವ ಮಂಡಳದಿಂದ ಕಾಣದೇ ಇರುವ ಮಂಡಳವನ್ನು ಸ್ಪರ್ಶಿಸ್ತಾ ಇದ್ದೇನೆ.
ಹಲ್ಲೆಲೂಯ. ಕಾಣುವ ಮಂಡಲದಲ್ಲಿ ಶೂನ್ಯತೆ, ಕಾಣುವ ಮಂಡಲದಲ್ಲಿ ನಿರಾಶೆ, ಕಾಣುವ ಮಂಡಲದಲ್ಲಿ ಇಕ್ಕಟ್ಟು. ಆದರೆ ಕಾಣದೇ ಇರುವ ಮಂಡಲದಲ್ಲಿ ನನ್ನ ಆತ್ಮ ಕಣ್ಣಿನಿಂದ ನಾನು ಕಾಣ್ತಾ ಇದ್ದೇನೆ. ಯೇಸು ನನಗಾಗಿ ಸಿಂಹಾಸನದಿಂದ ಎದ್ದೇಳೋದು, ಅವನು ಎದ್ದು ಹೊರಡುವಾಗ ಅವನ ವೈರಿಗಳು ಚದರಿ ಹೋಗೋದು, ಅವನ ಶತ್ರುಗಳು ಬೆಂಗಟ್ಟು ಓಡಿ ಹೋಗೋದು ನನ್ನ ಆತ್ಮ ಕಣ್ಣಿನಿಂದ ನಾನು ಕಾಣುತ್ತೇನೆ. ನನ್ನ ವೈರಿಗಳು ನಿನ್ನ ದೇವರು ಎಲ್ಲಿ ಎಂದು ಕೇಳುವಾಗ ಅವರ ಮುಂದೆ ನನ್ನ ದೇವರು ನನಗಾಗಿ ಒಂದು ಮೇಜನ್ನು ಸಿದ್ಧ ಮಾಡಿ ಅದರಲ್ಲಿ ನನ್ನನ್ನು ಕುಣಿಸಿ ನನ್ನ ದೇವರು ನನ್ನ ಪಕ್ಕದಲ್ಲಿ ಕುಳಿತು ಅವನು ಉತ್ತರ ಹೇಳುವ ಕಾಲ ಬಂದಿದೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ನಿನ್ನ ದೇವರು ಎಲ್ಲಿ ಅಂತ ಅನ್ಯರು ಯಾಕೆ ಕೇಳಬೇಕು? ಪಕ್ಕದಲ್ಲಿರೋರು ಕೇಳ್ರಿ, ಅನ್ಯರು ಯಾಕೆ ಕೇಳಬೇಕು? ನಮಗೆ ಗೊತ್ತಿಲ್ವಾ? ನಮಗೆ ಗೊತ್ತಿಲ್ವಾ ನಮ್ಮ ದೇವರು ಯಾರು? ಯಾರು? ಹಲ್ಲೆಲೂಯ. ನೀನು ನಾನು ಸೇವಿಸುವ ದೇವರು ಅಲ್ಪ ಪ್ರಾಣಿ ಅಲ್ಲ, ಅವನ ಸೃಷ್ಟಿಕರ್ತನು, ಸಮಸ್ತವನ್ನು ಉಂಟು ಮಾಡಿದ ದೇವರು. ಆ ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ಇದಕ್ಕಿಂತ ದೊಡ್ಡ ಕಾರ್ಯ ನಾವು ಮಾಡ್ತೀವಿ, ಇದಕ್ಕಿಂತ ದೊಡ್ಡ ರೀತಿಯಲ್ಲಿ ನಾವು ಹೋಗ್ತೀವಿ. ದೇವರು ಮಾನಿಸ್ತಾನೆ. ದೇವರು ನಮ್ಮ ಕೂಡ ಇರೋದಾದರೆ ನಮ್ಮನ್ನು ಎದುರಿಸುವವರು ಯಾರು? ಹಲ್ಲೆಲೂಯ. ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ಆಮೇಲೆ ಸತ್ಯವೇದ ಗ್ರಂಥದಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 43:13 ದೇವರು ಹೌದು, ಹಿಂದಿನಿಂದ ನಾನೇ ಪರಮಾತ್ಮನು, ನನ್ನ ಕೈಯಿಂದ ಬಿಡಿಸಬಲ್ಲವರು ಯಾರೂ ಇಲ್ಲ, ನನ್ನ ಕೆಲಸಕ್ಕೆ ಯಾರು ಅಡ್ಡಿ ಬಂದಾರು ಎಂಬುದೇ ಯೆಹೋವನ ಮಾತು. ಹಲ್ಲೆಲೂಯ. ನೀನು ದೇವರ ಕೈಯಲ್ಲಿ ಇದ್ದರೆ ಸ್ತೋತ್ರ ಹೇಳು. ದೇವರ ಕೈಯಲ್ಲಿ ನೀನಿದ್ದೀಯಾ ಅಂದರೆ, ನಿನ್ನ ಕುಟುಂಬ ಇದೆ ಅಂದರೆ ಸ್ತೋತ್ರ ಹೇಳು. ಅಲ್ಲಿಂದ ಒಂದು ಶತ್ರು ನಿನ್ನನ್ನು ಬಿಡಿಸ್ಕೊಂಡು ತಗೊಂಡು ಹೋಗೋಕ್ಕಾಗಲ್ಲ, ನಿನ್ನ ಕತ್ಕೊಂಡು ಹೋಗೋಕ್ಕಾಗಲ್ಲ, ನಿನ್ನ ಸಂಪತ್ತನ್ನು ಕತ್ಕೊಂಡು ಹೋಗೋಕ್ಕಾಗಲ್ಲ, ನಿನ್ನ ನೆಮ್ಮದಿಯನ್ನು ಕತ್ಕೊಂಡು ಹೋಗೋಕ್ಕಾಗಲ್ಲ, ನಿನ್ನ ಸಮಾಧಾನ ಕತ್ಕೊಂಡು ಹೋಗೋಕ್ಕಾಗಲ್ಲ, ನಿನ್ನ ಆರೋಗ್ಯ ಕತ್ಕೊಂಡು ಹೋಗೋಕ್ಕೆ ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಕಾಣುತ್ತೆ. ಇವತ್ತು ಹಗಲೊತ್ತು ನಿಮಗಿರೋ ಆಲೋಚನೆ ನಾನು ಹೇಳ್ತಾ ಇದ್ದೇನೆ. ಸಕಲ ನರ ಪ್ರಾಣಿಗಳಿಗೂ ನನ್ನ ದೇವರು ಒಬ್ಬನೇ ಪರಮಾತ್ಮನು. ಆತ್ಮಗಳಿಗೆ ಎಲ್ಲ ಒಡೆಯನು ಅವನು ಒಬ್ಬನೇ. ಅವನು ಹೇಳ್ತಾ ಇದ್ದಾನೆ, ನೀವು ನನ್ನ ಕೈಯಲ್ಲಿದ್ದೀರಾ, ನಾನು ನಿಮ್ಮನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸ್ಕೊಂಡಿದ್ದೇನೆ. ಒಂದು ಶತ್ರು ನಿಮ್ಮನ್ನು ಮುಟ್ಟಕ್ಕಾಗಲ್ಲ. ನಿಮ್ಮನ್ನು ತಾಕುವವನು ನನ್ನ ಕಣ್ಣಿನ ಗುಡ್ಡೆಯನ್ನು ತಾಕುವುದಕ್ಕೆ ಸಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮಗಾಗಿ ಅದ್ಭುತ ಮಾಡುವಾಗ ಅಡ್ಡಿಪಡಿಸುವವರು ಯಾರು? ಸ್ತೋತ್ರ, ಸ್ತೋತ್ರ. ದೇವರು ನಿನಗಾಗಿ ಅದ್ಭುತ ಮಾಡೋದು ಕೇಳಿದಾಗ ಯಾವ ಸಹಿತ ಅದನ್ನು ಅಡ್ಡಿ ಮಾಡಕ್ಕೆ ಬರ್ತಾನೆ? ನಾನು ಕೈ ಚಾಚಿದ್ದೇನೆ, ನನ್ನ ಕೈಯನ್ನು ದುರ್ಬಲ ಮಾಡುವವರು ಯಾರು? ದೇವರ ಮಾತು. ನಾನು ನನ್ನ ಜನರಿಗಾಗಿ ಅದ್ಭುತ ಮಾಡೋದಕ್ಕೆ ಕೈ ಚಾಚಿದ್ದೇನೆ, ಅದನ್ನು ದುರ್ಬಲ ಮಾಡೋರು ಯಾರು? ಒಬ್ಬನೂ ಇಲ್ಲ. ಒಂದು ಶಕ್ತಿ ಇಲ್ಲ, ಯಾವ ವ್ಯಕ್ತಿಗೂ ಆಗೋದಿಲ್ಲ. ಇದರ ಒಳಗಡೆ ನಂಬುವವನಿಗೆ ಎಲ್ಲ ದಿನ ಅದ್ಭುತ ಇದೆ. ನಂಬುತ್ತೀರಾ? ನಂಬುತ್ತೀರಾ? ಒಂದು ಪಕ್ಷ ನಿಮ್ಮ ತಲೆ ಮೇಲೆ ಕೈ ಇಟ್ಟು ನಾನೊಂದು ಆಲೋಚನೆ ಹೇಳಲಿಲ್ಲ, ಆದರೆ ಇವತ್ತು ನಾನು ನಿಮಗೆ ಹೇಳಿರುವ ಆಲೋಚನೆ ನೀವು ಹೃದಯಪೂರ್ವಕವಾಗಿ ನಂಬೋದಾದರೆ ಬರೋ ವರ್ಷ ಇದೇ ಸಮಯದಲ್ಲಿ ಬರೆದಿಟ್ಕೊಳ್ರಿ. ಬರೋ ವರ್ಷ ಇದೇ ಸಮಯದಲ್ಲಿ 21ನೇ ತಾರೀಕು ಜುಲೈ ತಿಂಗಳ 2014ನೇ ಇಸ್ವಿಯಲ್ಲಿ ನಿನಗಾಗಿ ದೇವರು ನಿನಗಾಗಿ ಅದ್ಭುತ ಮಾಡಿರೋದನ್ನು ಸಭೆ ಮುಂದೆ
ಜನರ ಮುಂದೆ, ನಿಂದಿಸಿದವರ ಮುಂದೆ ಅಲ್ಲಲ್ಲಿಯೂ ನೀನು ಸಾಕ್ಷಿಯಾಗಿ ಹೇಳುವಂತ ಮಾತು. ನಿನಗೆ ಒಂದು ಡೈರಿ ಇದ್ರೆ ಬರೆದಿಟ್ಟುಕೋ. ನನ್ನ ದೇವರು ನಿನಗಾಗಿ ಒಂದು ಅದ್ಭುತ ಮಾಡ್ತಾ ಇದ್ದಾನೆ, ಒಂದು ಅದ್ಭುತ ಮಾಡ್ತಾ ಇದ್ದಾನೆ. 21/7/2014 ಅದು ನಿನ್ನ ಬಿಡುಗಡೆಯ ದಿವಸ, ಅದು ನಿನ್ನ ಅದ್ಭುತದ ದಿವಸ. ಆವತ್ತು ನೀನು ಇವತ್ತು ಸ್ತೋತ್ರ ಹೇಳಲಿಲ್ಲ ಆದ್ರೆ ಆವತ್ತು ಘಂಟಾಘೋಷವಾಗಿ ಸ್ತೋತ್ರ ಹೇಳತಕ್ಕಂತೆ. This is the prophetical message what I said. You write it down. ನೀನು ಬೈಬಲಲ್ಲಿ ಬೇಕಾದ್ರೆ ಅದು ಬೆಂಡೆಕಾಯಿ ಅಕ್ಷರದಲ್ಲಿ ಬರೆದಿಡು. ಆಮೇಲೆ ನಂಬುವವನಿಗೆ ಎಲ್ಲ ಸಾಧ್ಯ. ಆಮೇಲೆ ಅಸಾಧ್ಯವಾದದ್ದು ಒಂದು ಇಲ್ಲ. ಕಣ್ಣುಗಳು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಏಸಪ್ಪ, ನಿನ್ನ ಜನರನ್ನು ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೀನಿ, ನಿನ್ನ ಜನರನ್ನು ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೀನಿ. ವರ್ಷಗಳಿಂದ ನಿನ್ನ ಶಬ್ದ ಕೇಳಿದವರು, ವರ್ಷಗಳಿಂದ ಮರುಭೂಮಿಯಲ್ಲಿ ಅವಲಕ್ಕಿಯು ಕಾದಿರುವ ಹಾಗೆ ಒಂದು ಅದ್ಭುತಕ್ಕಾಗಿ ಇವರು ಕಾದಿದ್ದಾರೆ. ಇವತ್ತೊಂದು ಅದ್ಭುತ ಆರಂಭದ ಬೀಜ ಬಿತ್ತಿದ್ದೀವಿ ಅಪ್ಪ. ಇದು ಚಿಗುರೊಡಿಯಲ್ಲಿ ಈ ಸಭೆ, ಪ್ರವದನೆ ಆತ್ಮನವನ್ನ ನಂಬುವ ಈ ಸಭೆ, ಪ್ರವದನ ಶಬ್ದಕ್ಕೆ ವಿಧೇಯವಾಗುವ ಈ ಸಭೆ ಒಂದು ಅದ್ಭುತ ಕಾಣತಕ್ಕಂತೆ 21/7/2014 ನಮ್ಮ ಜೀವನದಲ್ಲಿ ನೀನು ಮಾಡಿದ ಅದ್ಭುತ ವರ್ಣಿಸುವ ದಿನವಾಗಲಿ. ಸಮಾಧಾನವಾಗಿ ನಿನ್ನ ಜನರನ್ನು ಕಳಿಸ್ಕೊಡು. ಇವರಿಲ್ಲಿಂದ ಹೋಗುವ ಪ್ರತಿಯೊಂದು ಮಾರ್ಗದಲ್ಲಿ ನಿನ್ನ ಪ್ರಸನ್ನತೆ ಕಾಣಲಿ. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ.